ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾವ್ಯ. ನೀವ್ ಕೇಳ್ತಾ ಇದ್ದೀರಾ ಈ ಕನಸ ಕದಿಯುವವರಾರು ಎಪಿಸೋಡ್ ನಂಬರ್ 6. ಮುಂಜಾನೆಯ ರವಿಯ ಕಿರಣಗಳು ಕೋಣೆ ತಲುಪುವ ಮೊದಲೇ ಇಂದ್ರಿಯಾಳ ಫೋನ್ನಿಂದ ಅಲಾರಾಂ ಹೊಡೆದುಕೊಳ್ಳುತ್ತಿತ್ತು. ಎಚ್ಚರವಾದವಳು ತಾನು ನೆಲದ ಮೇಲೆ ಮಲಗಿದ್ದು ನೋಡಿ ಅಲ್ಲೇ ಕಾಲು ಮಡಚಿ ಕುಳಿತಿದ್ದಳು. ದೇಹದ ಯಾವ ಭಾಗದಲ್ಲಿ ನೋವಿದೆ ಎಂದು ಗುರುತಿಸಿಕೊಳ್ಳತೊಡಗಿದ್ದಳು. ಇದವಳ ಬಹಳ ಹಳೆಯ ಅಭ್ಯಾಸ ಅನಿಸ್ಬೇಕು. ನಿತ್ಯ ಕರ್ಮಗಳನ್ನ ಮುಗಿಸಿ ಅವಳ ಸಣ್ಣ ಬ್ಯಾಗ್ ಅನ್ನ ಹೆಗಲ ಮೇಲೆ ಹಾಕಿಕೊಂಡಿದ್ದಳು. ಪಕ್ಕದಲ್ಲಿ ನೋಡಿದಾಗ ಅಭಿ ಆಳವಾದ ನಿದ್ರೆಯಲ್ಲಿದ್ದಂತೆ ಕಾಣಿಸ್ತಿತ್ತು. ಅವನ ಮೂಗಿನ ಮೇಲೆ ಸಣ್ಣ ಸೊಳ್ಳೆ ಕುಳಿತಿದ್ದರಿಂದ ಅವಳು ಕೈ ಚಾಚಿ ಅದನ್ನ ಓಡಿಸಲು ಹೊರಟಳು. ಮುಂದಿಟ್ಟ ಕೈಯನ್ನ ಅರೆಕ್ಷಣದಲ್ಲಿ ಹಿಂತೆಗೆದು ತನ್ನ ಕಪಾಳಕ್ಕೆ ತಾನೇ ಹೊಡೆದುಕೊಂಡಿದ್ದಳು. ಟೈಮ್ ಆಯ್ತು, ಬೇಗ ನಡಿ ಅಂತ ಮನಸ್ಸಿನಲ್ಲಿ ಅವಳನ್ನ ಅವಳೇ ಒಪ್ಪಿಸಿಕೊಂಡು ಅವಸರದಲ್ಲಿ ಅಲ್ಲಿಂದ ನಡೆದಿದ್ದಳು. ಆ ಸಣ್ಣ ಸದ್ದಿಗೆ ಅಭಿಜ್ಞಾನ್ಗೆ ಎಚ್ಚರವಾಗಿತ್ತು. ಅವನು ಕಣ್ಣು ಬಿಟ್ಟಾಗ ಅವಳು ಅವಸರದಲ್ಲಿ ಹೋಗುತ್ತಿದ್ದುದು ಕಾಣಿಸಿತ್ತು. ಅವಳು ನೆಲದ ಮೇಲೆ ಬಿದ್ದರೂ ಪ್ರಜ್ಞೆ ಇಲ್ಲದಂತೆ ಇರಲು ಹೇಗೆ ಸಾಧ್ಯ? ಅವಳೊಂದು ವಿಸ್ಮಯಗಳ ಮೂಟೆ ಅಂತ ಅವನಿಗೆ ಅನ್ಸೋಕ್ ಶುರುವಾಗಿತ್ತು. ಕೂಡಲೇ ವೀಲ್ ಚೇರ್ ಏರಿ ಅವಳ ಕಪಾಟನ್ನ ಹುಡುಕಕ್ ಶುರು ಮಾಡಿದ್ದ. ಅಲ್ಲಿ ಅವಳ ಅನೇಕ ಅವಾರ್ಡ್ಗಳು, ಸರ್ಟಿಫಿಕೇಟ್ಗಳು, ಫೋಟೋಗಳು ಕಾಣಿಸಿದ್ದವು. ಅವುಗಳ ರಾಶಿಯಲ್ಲೇ ಅವಳ ಬ್ಯಾಗಿನ 4ನೇ ಒಂದು ಭಾಗ ತುಂಬಿ ಹೋಗಿತ್ತು. ಒಂದರ ಬಳಿಕ ಒಂದನ್ನ ನೋಡಲು ಅವನಿಗೆ ಖಂಡಿತ ಆಸಕ್ತಿ ಇರಲಿಲ್ಲ. ಇಷ್ಟು ಕಡಿಮೆ ಬಟ್ಟೆ, ಅದು ಹುಡುಗಿ ಇಟ್ಕೊಂಡಿರೋದು ಪ್ರಪಂಚದ 8ನೇ ಅದ್ಭುತ ಅಂತ ಅವನಿಗೆ ಅನ್ಸೋಕ್ ಶುರುವಾಗಿತ್ತು. ಅವನು ಅನುಮಾನ ಪಟ್ಟಂತೆ ಯಾವ ವಸ್ತುಗಳು ಅಲ್ಲಿರಲಿಲ್ಲ. ಬಹುಶಃ ಅವನ ಕೈಗೆ ಸಿಗಬಾರದು ಅಂತ ಅವಳೇ ಅಲ್ಲಿ ಇಟ್ಟಿರ್ಲಿಲ್ವೇನೋ. ಕಿಟಕಿ ತೆರೆದು ಹೊರಗೆ ನೋಡಿದವನಿಗೆ ಎತ್ತ ನೋಡಿದರೂ ಮಂಜೆ ಎಂಬಂತೆ ತೋರುತ್ತಿತ್ತು. ಅದರ ನಡುವೆ ಅವಳು ಇರುವೆಯಂತೆ ಕಾಣಿಸತೊಡಗಿದ್ದಳು. ಅವಳು ಹೋಗುತ್ತಿದ್ದುದು ಅವನಿಗೆ ಅವನ ಹಿಂದಿನ ನೆನಪುಗಳನ್ನ ಮರುಕಳಿಸುತ್ತಿದ್ದವು. ಬಾಲ್ಯದಿಂದಲೂ ಅವನು ಶಿಸ್ತಿನಿಂದ ಬೆಳೆದವನು. ಅದು ಯಾರನ್ನು ಮೆಚ್ಚಿಸಲೂ ಅಲ್ಲ, ಅದು ಅವನ ಜೀವನ ಶೈಲಿ. ಹಾಗಾಗಿ ಯಾವಾಗಲೂ ಅವನು ಹೊಳೆಯುವ ನಕ್ಷತ್ರದಂತೆ ಮೆರೆಯುತ್ತಿದ್ದನು. ಅವನ ಸುತ್ತಮುತ್ತ ಕೇವಲ 2 ಬಗೆಯ ಜನರು ಇರುತ್ತಿದ್ದರು. ಒಂದೋ ಅವನನ್ನ ಮೆಚ್ಚಿಕೊಳ್ಳುತ್ತಿದ್ದವರು, ಇಲ್ಲ ಅವನನ್ನ ನೋಡಿ ಅವನಂತಿರಲು ಸಾಧ್ಯವಿಲ್ಲ ಎಂದು ಹಲುಬುತ್ತಿದ್ದವರು. ಯಾವಾಗಿನಿಂದ ನಾನು ಹೀಗಾದೆ? ಅದರ ಉತ್ತರ ಅವನನ್ನ ಇರಿಯತೊಡಗಿತ್ತು. ಐ ಡೋಂಟ್ ರಿಯಲಿ ಲೈಕ್ ಯು, ಬಟ್ ಐ ಲವ್ ದ ವೇ ಯು ಹೇಟ್ ಮೀ ವಿತ್ ಡಿಗ್ನಿಟಿ. ಅರ್ಥ ಮಾಡಿಕೊಳ್ಳೋದು ಕಷ್ಟವೇನೂ ಅಲ್ಲ, ಆದ್ರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಎಂಥವರೆಗೂ ಕಷ್ಟವೇ. ಇವೆಲ್ಲದರಲ್ಲಿ ಮುಳುಗಿದ್ದವನನ್ನ ಕಿಟಕಿಯ ಆಚೆ ಬಂದಿದ್ದಂತಹ ಪುಟ್ಟ ಗುಬ್ಬಚ್ಚಿಯ ಚಿಲಿಪಿಲಿ ಹಾಡು ಕೇಳಿಸಿತ್ತು, ಎಚ್ಚರಿಸಿತ್ತು. ಅವನ ಹೊತ್ತಿಗೆಯನ್ನ ಮಡಚಿದವನು ಹಾಸಿಗೆಯನ್ನ ಸರಿ ಮಾಡಿ ಬಾತ್ರೂಮ್ ಕಡೆ ಹೊರಟಿದ್ದ. ಹೊರಬಂದಾಗ ಅಡ್ಡಾದಿಡ್ಡಿಯಾಗಿ ಜೋಡಿಸಿದ ಲ್ಯಾಪ್ಟಾಪ್, ಡೈರಿ, ಪೆನ್, ಹೆಡ್ಫೋನ್, LED ಕ್ಯಾಂಡಲ್ ಲೈಟ್ ಎಲ್ಲವನ್ನ ನೋಡಿ ಅಸಮಾಧಾನ ಪಟ್ಟುಕೊಂಡಿದ್ದನು. ತಾನೇ ಎತ್ತಿಡಲು ಹೊರಟವನು ಮತ್ತೆ ಅದೇನನಿಸಿತೋ ಏನೋ ವಾಪಸ್ಸಾಗಿದ್ದ. ಅವಳ ಕೀಪ್ಯಾಡ್ ಫೋನ್ ಕೂಡ ಅಲ್ಲೇ ಇತ್ತು. ಸರಿಯಾಗಿ ಪಾಸ್ವರ್ಡ್ ಕೂಡ ಇಡಲಾಗದಂತ ಹಳೇ ಕಾಲದ ಫೋನ್. ಹಾಡಿನ ಕಲೆಕ್ಷನ್ ತೆಗೆದು ನೋಡೋಣವಾ ಅಂತ ಅಂದ್ಕೊಂಡವನು ಮತ್ತೆ ಆ ಫೋನನ್ನ ಮೊದಲಿದ್ದಂತ ಸ್ಥಾನದಲ್ಲೇ ಇಟ್ಟು ಸುಮ್ಮನಾಗಿದ್ದ. ಬಾಲ್ಕನಿಯಲ್ಲಿ ಬಾಡಿ ಹೋಗಿದ್ದ ಗಿಡಗಳು ಈಗ ಅವನಿಗೆ ಕಾಣಿಸ್ತಾ ಇರ್ಲಿಲ್ಲ. ಅದ್ಯಾವಾಗ ಯಾರು ತೆಗೆದಿರಬಹುದು? ಇನ್ಯಾರು? ಪ್ರಮೀಳಾ ಆಂಟಿನೇ ತೆಗೆದು ಹಾಕಿರ್ತಾರೆ ಅಂದುಕೊಂಡವನು ಅಲ್ಲೇ ಕುಳಿತು ಮೊದಲೇ ಹಿಡಿದಿದ್ದ ಪುಸ್ತಕವನ್ನ ಓದೋಕೆ ಶುರು ಮಾಡಿದ್ದ. ಪುಸ್ತಕ ಬಿಟ್ಟು ಬೇರೆ ಒಂದ್ ಜಗತ್ತಿದೆ ಕಣ್ರಿ. ಅವಳು ಹೇಳಿದ್ದ ಮಾತುಗಳು ಕಿವಿಯಲ್ಲಿ ಮಾರ್ದನಿಸತೊಡಗಿದ್ದವು. ಅವನ ಕಣ್ಣು ಅದ್ಯಾವಾಗ ಪುಸ್ತಕವನ್ನ ದಾಟಿ ಆಕಾಶ ನೋಡೋಕೆ ಶುರು ಮಾಡಿತ್ತೋ ಅವನಿಗೆ ಗೊತ್ತಾಗ್ಲಿಲ್ಲ. ಮೊದಲಿನಿಂದಾನೂ ಅವನ ಮೊದಲ ಪ್ರೀತಿ ಅಪ್ಪ ಮತ್ತೆ ಆಕಾಶ. ಅಲ್ಲಿ ಗಾಳಿಪಟ ಹಾರಿಸೋದ್ರಿಂದ ಹಿಡಿದು ವಿಮಾನದಲ್ಲಿ ಕೂರುವ ತನಕ ಮಾಡಿದಂತಹ ಪ್ರಯಾಣ ಅವನಿಗೆ ಸಣ್ಣದಾಗಿರ್ಲಿಲ್ಲ. ವಸಂತ ಕಾಲದ ಗಾಳಿ, ಹಸಿರು ಮರ, ಅದರಲ್ಲಿನ ಹೂವುಗಳು, ದುಂಬಿಗಳು, ಗೂಡಿನಲ್ಲಿದ್ದ ಕೋಗಿಲೆಯ ಹಾಡು, ಅವನು ಅದರಲ್ಲೇ ಮುಳುಗ್ ಹೋಗಿದ್ದ. ಜೊತೆಗೆ ಅರುಣ ಕೆಂಪು ಕುದುರೆ ಮೇಲೆ ಬಾನಿನಲ್ಲಿ ಉದಯವಾಗ್ತಾ ಇದ್ರೆ ಆ ಸೌಂದರ್ಯ ನೋಡೋಕೆ ಅವನಿಗೆ 2 ಕಣ್ಗಳು ಕೂಡ ಸಾಲ್ತಾ ಇರ್ಲಿಲ್ಲ. ಅವನ ತಲೆಯಲ್ಲಿ ಉಪಾಯವೊಂದು ಹೊಳೆದಿತ್ತು. ನೀಟಾಗಿ ಜೋಡಿಸಿದ್ದ ಅಷ್ಟೂ ಸಾಮಗ್ರಿಗಳನ್ನ ತಲೆ ಕೆಳಗಾಗುವಂತೆ ಮಾಡಿ ಏನನ್ನು ಹುಡ್ಕೋಕ್ ಶುರು ಮಾಡಿದ್ದ. ಎಷ್ಟು ಹೊತ್ತು ಹುಡುಕಿದ್ನೋ ಏನೋ, ಹುಡುಕ್ತಾನೇ ಇದ್ದ. ಅವನು ವಾಸ್ತವಕ್ಕೆ ಬಂದಿದ್ದು ಏನ್ ಹುಡುಕ್ತಾ ಇದ್ದೀರಾ ಅನ್ನೋ ಸದ್ದಿಗೆ. ಅವನು ಏನೂ ಇಲ್ಲ ಅನ್ನುವಂತೆ ತಲೆ ಅಲಾಡಿಸಿ ಮುಂದೆ ವೀಲ್ ಚೇರ್ ಅಲ್ಲಿ ಸಾಗುವಾಗ ಮೇಜಿನ ಮೇಲಿದ್ದ ಕಪ್ಪು ಕೆಳಗೆ ಬಿದ್ದು ಟಪಕ್ಕಂತ ಒಡೆದೋಗಿತ್ತು.
ಅವನು ಗಮನಿಸದೇನೆ ಮುಂದೆ ಚಲಿಸ್ತಾ ಇರ್ಬೇಕಾದ್ರೆ ಅವಳು ಕೈಯಲ್ಲಿದ್ದ ಚೀಲವನ್ನ ಬದಿಗಿಟ್ಟು ಓಡಿ ಬಂದು ವೀಲ್ ಚೇರ್ ಮುಂದೆ ಸರಿಯದಂತೆ ಹಿಡಿದುಕೊಂಡಿದ್ಲು. ಅವಳ ಮೈ ಮುಖ ಎಲ್ಲ ಬೆವರಿನೊಂದಿಗೆ ಸೇರಿ ಅಸಾಧ್ಯ ಬೆವರಿನ ಗಂಧ ಬರ್ತಾ ಇತ್ತು. ಅವನಿನ್ನೇನೋ ಹೇಳೋ ಅಷ್ಟರಲ್ಲಿ ಅವಳು ವೀಲ್ ಚೇರ್ ಹಿಂದೆ ಸರಿಸಿ ಕೆಳಗಿದ್ದ ಒಡೆದ ಚೂಪಾದಂತಹ ತುಣುಕುಗಳನ್ನ ಆರಿಸೋಕ್ ಶುರು ಮಾಡಿದ್ಲು. ಅವನು ಹಿಂದೆ ಸರಿದು ಹಿಂದಿದ್ದ ಬಟ್ಟೆಯನ್ನ ನೀಡಿದ್ದ. ಅವಳು ಆ ಬಟ್ಟೆಯ ಸಹಾಯದಿಂದ ಚೂರುಗಳನ್ನ ಎತ್ತಿ ಕಸದ ಬುಟ್ಟಿಗೆ ಹಾಕಿದಳು. ಇದು ನಿಮ್ಮ ಫೇವ್ರೆಟ್ ಕಪ್ ಅಂತ ಪ್ರಮೀಳಾ ಆಂಟಿ ಹೇಳ್ತಿದ್ರು. ಒಡೆದ್ ಹಾಕಿದಿರಿ ಅಂದ್ರೆ ಏನೋ ಮುಖ್ಯವಾದದ್ದನ್ನ ಹುಡುಕ್ತಿದ್ದೀರಿ ಅಲ್ವಾ? ಅವಳು ಹೇಳಿದಾಗ ಅವನು ಕಷ್ಟಪಟ್ಟು ಹಿಂದೆ ಮುಂದೆ ವೀಲ್ ಚೇರ್ ಅನ್ನ ತಳ್ತಾ ಇದ್ದ. ಅವಳು ಕೆಳಗೆ ಬಿದ್ದಂತಹ ಒಂದೊಂದೇ ವಸ್ತುಗಳನ್ನ ಎತ್ತಿಡ್ಬೇಕಾದ್ರೆ ಅವನಿಗೆ ಚಲಿಸೋದಕ್ಕೆ ಸಹಾಯ ಆಗ್ತಿತ್ತು. ಅವನು ಅವಳು ಮಾಡುತ್ತಿದ್ದ ಕೆಲಸ ನೋಡಿ ದೈನ್ಯತೆಯಿಂದ ಸಾರಿ ನನ್ನಿಂದಾಗಿ ಅಂತ ಹೇಳ್ಬೇಕಾದ್ರೆ ಅವಳು ತನ್ನ ಕೈಯನ್ನ ಅಡ್ಡ ಇಟ್ಟು ಸ್ಟಾಪ್ ಎಂದಿದಳು. ಅವಳ ಕವರ್ ತೆಗೆದ್ಬಿಟ್ಟು ನಾನಿವತ್ತು ವಾಕ್ ಮಾಡ್ಬೇಕಾದ್ರೆ ಅಷ್ಟೊತ್ತಿಗೆನೆ ಒಬ್ಳು ಪುಟ್ಟ ಹುಡುಗಿ ಸೆರಾಮಿಕ್ ಫುಡ್ ಕಂಟೈನರ್ಸ್ ಮಾರ್ತಿದ್ಲು. ನನ್ಗೆ ಏನೂ ತಗೊಳ್ದೆ ಇರೋಕೆ ಮನ್ಸ್ ಬರ್ಲಿಲ್ಲ. ಆಗ್ಲೇ ನೀವ್ ಅರ್ಧ ಕಪ್ ಮಾತ್ರ ಕಾಫಿ ಕುಡಿಯೋದು ಅಂತ ಪಮ್ಮಿ ಆಂಟಿ ಹೇಳಿದ್ದು ನೆನ್ಪಾಯ್ತು. ನಿಮ್ಗೆ ಅಂತ ಇದನ್ ತಂದೆ, ಚೆನ್ನಾಗಿದ್ಯಾ ಅಂತ ಅವಳು ಹೇಳ್ದಾಗ ಅವನು ನೋಡಿದ ನೋಟನ ನೋಡಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ಮನೆಯಲ್ಲಿ ಬೆಲೆ ಬಾಳೋ ತುಂಬಾ ಕಪ್ಸ್ ಇವೆ, ಅವೇ ತಗೊಳ್ಳಿ. ಎಷ್ಟೇ ಆದ್ರೂ ಇದು ಫುಟ್ಪಾತ್ ಇಂದ ತಂದಿತ್ತು, ಇದು ಇಲ್ಲೇ ಮೊದ್ಲಿದ್ದ ಕಪ್ ಜಾಗದಲ್ಲೇ ಶೋಗೆ ಅಂತ ಇರುತ್ತೆ ಅಂತ ಹೇಳಿ ಅವಳ ಬೆಡ್ರೂಮ್ ಒಳಗೆ ಹೋಗಿದ್ದಳು. ಬ್ಯಾಗ್ ಅಲ್ಲಿದ್ದ 4 ಡ್ರೀಮ್ ಕ್ಯಾಚರ್ಸ್ ಗಳನ್ನ 4 ದಿಕ್ಕುಗಳಿಗೆ ಹಾಕಿ ತನ್ನ ಸ್ನಾನದ ಕೊಠಡಿಗೆ ಹೋಗಿದ್ದಳು. ಅವನಿಗೆ ಡ್ರೀಮ್ ಕ್ಯಾಚರ್ಸ್ ತನ್ನ ಕೋಣೆಯಲ್ಲಿರೋದು ಹೊಸತೇ ಆಗಿದ್ರು ಅದನ್ನ ಹಾಕೋ ಕಾರಣ ಮಾತ್ರ ಚೆನ್ನಾಗೇ ಗೊತ್ತಿತ್ತು. ಅವು ಕೆಟ್ಟ ಕನಸುಗಳು ಬಾರದಂತೆ ಮತ್ತು ತಮ್ಮ ಅತಿ ದೊಡ್ಡ ಕನಸುಗಳನ್ನ ಹಿಡಿದುಕೊಳ್ಳಲು ಸಹಾಯ ಮಾಡುತ್ತೆ ಅನ್ನೋದು ಅವನ ನಂಬಿಕೆ. ಅವನು ಮರಳಿ ತಾನು ಹುಡುಕುತ್ತಿದ್ದ ವಸ್ತು ಇಲ್ಲಿಲ್ಲವೆಂದು ತನ್ನ ಸ್ಟಡಿ ರೂಮ್ ಕಡೆ ಹೋಗಿದ್ದ. ಮತ್ತೆ ಲೈಬ್ರರಿ ಬಳಿ ಹೋಗಿ ಹುಡುಕುವ ಮೊದಲೇ ಅದು ಅವನಿಗೆ ಕಣ್ಣಿಗೆ ಬಿದ್ಬಿಟ್ಟಿತ್ತು. ಅದನ್ನ ಭದ್ರವಾಗಿ ಟೇಬಲ್ ಮೇಲೆ ಅವನ ಕೈಗೆಟ್ಕೋ ಅಂತರದಲ್ಲೇ ಯಾರೋ ಇಟ್ಬಿಟ್ಟಿದ್ರು. ಅದು ಅವನ ಹಳೆಯ ವಿಂಟೇಜ್ ಕ್ಯಾಮರಾ. ಅವನಿಗೆ ಜಗತ್ತೇ ಅವನ ಪರ ಕೆಲಸ ಮಾಡ್ತಿದ್ಯೇನೋ ಅಂತ ಅನ್ಸೋಕ್ ಶುರುವಾಗಿತ್ತು. ಅವನ ಕಣ್ಣುಗಳು ಅವನು ಯಾವಾಗಲೂ ಓದುವ ಪುಸ್ತಕಗಳನ್ನ ಹುಡುಕತೊಡಗಿತ್ತು. ಅಲ್ಲಿ ಹೊಸ ಪುಸ್ತಕಗಳಿದ್ದವು. ಆದ್ರೂ ಅವನಿಗೆ ಕೋಪ ಬರ್ಲಿಲ್ಲ. ಯಾಕಂದ್ರೆ ಮೊದಲ ಪುಸ್ತಕದ ಹೆಸರೇ ಅವನನ್ನ ಹಿಡಿದಿಟ್ಟುಕೊಂಡ್ಬಿಟ್ಟಿತ್ತು. ಅಪ್ಪ ಅಂದ್ರೆ ಆಕಾಶ. ಅಪ್ಪ ಆಕಾಶ ಎರಡೂ ಅವನಿಗೆ ಎಟುಕದಿದ್ರು ಅವನು ಆ ಪುಸ್ತಕವನ್ನೇ ಅಪ್ಪಿ ಹಿಡ್ಕೊಂಡ್ಬಿಟ್ಟಿದ್ದ. ಅಯ್ಯೋ ಅನ್ನೋ ಸದ್ದು ಅವನನ್ನ ಎಚ್ಚರಿಸಿತ್ತು. ಅಯ್ಯಯ್ಯೋ ಸದ್ದು ಇನ್ನ ಜೋರಾದಾಗ ಅವನು ಆ ಸದ್ದು ಬರುತ್ತಿದ್ದ ಸ್ಟಡಿ ರೂಮ್ ಕಡೆಗೆ ಹೋಗಿದ್ದ. ಅಲ್ಲಿ ನೆಲದ ಮೇಲೆ ರಾಮಣ್ಣ ಬಿದ್ದು ನೋವಿನಿಂದ ಚೀರುತ್ತಿದ್ದ. ರಾಮ್ ಏನಾಯ್ತು ಅಂತ ಕೇಳ್ದವನ್ಗೆ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿದ್ದ ವಸ್ತುಗಳ ಮೇಲೆ ಪಾಪ ಕಾಲ್ ಜಾರಿ ಬಿದ್ದಂತ ರಾಮ ಅರ್ಥ ಆಗಿದ್ದ. ನೋಡ್ಕೊಂಡು ನಡೆಯೋದಲ್ವಾ ಅವನ್ ಕೇಳ್ದಾಗ, ಯಾರೋ ಬುದ್ಧಿನೇ ಇಲ್ದಿರೋರು ನೋಡಿ ಸರ್ ಹೇಗೆ ವಸ್ತುಗಳನ್ನ ಬಿಸಾಕಿದ್ದಾರೆ, ಕಂತ್ರಿಗಳು, ನಾಯಿಗಳು, ಇನ್ನೂ ಏನೇನೋ ಹೇಳಿತ್ತಾ ಇದ್ನೋ ಪಾಪ. ಇಂದ್ರಿಯ ಬಂದಿದ್ನ ನೋಡಿ ಹಾಗೆಲ್ಲ ಅನ್ನೋಕ್ಕಾಗುತ್ತಾ ಮೇಡಮ್? ಇವೆಲ್ಲ ಮಾಡೋ ಕೆಲ್ಸಗಳನ್ನ ಮಾಡಿದ್ದಾರೆ ಅಷ್ಟೇ ಅಂದಾಗ, ಹೋ ಹೌದಾ, 10 ನಿಮಿಷ 10 ನಿಮಿಷದಲ್ಲಿ ಎಲ್ಲ ಸರಿಯಾಗಿ ಎತ್ತಿಡ್ಬೇಕು, ಇಲ್ಲ ಅಂದ್ರೆ ಅಂತ ಅಂದೋಳು ಅವನನ್ನ ಗುರ್ಗುಟ್ಬೇಕಾದ್ರೆ ತಲೆ ಅಲ್ಲಾಡಿಸುತ್ತಾ ಹೇಳಕ್ ಶುರು ಮಾಡ್ದವನು ಸರಿ ಮೇಡಮ್ ಅಂದಾಗ ಇಂದ್ರಿಯ ಸಮಯ ನೋಡ್ಕೊಂಡು ಅಯ್ಯಯ್ಯೋ 7:15 ಆಯ್ತು, ಮಮ್ಮಿ ತಿಂಡಿ ರೆಡಿನಾ ಅಂತ ಚೀರ್ದಾಗ ಸರಾಸರಿ ಅಭಿಯ ಕಿವಿಯ ತಮಟೆ ಅಲ್ಲಾಡ್ತಾ ಇತ್ತು. ಅವರು ಇನ್ನೂ ಜೋರಾಗಿ ಆಲೂ ಪರಾಟ ರೆಡಿ ಅಂತಂದಾಗ ಅವಳು 2 ನಿಮಿಷ ತಲೆ ಬಾಚ್ಕೊಂಡ್ ಬಂದ್ಬಿಡ್ತೀನಿ ಅಂತ ಇನ್ನೂ ಜೋರಾಗಿ ಕಿರ್ಚಿ ಕೋಣೆಗೆ ಓಡಿದ್ದಳು. ಕ್ಯಾಮೆರಾ ಪುಸ್ತಕ ಎರಡನ್ನ ಹಿಡ್ಕೊಂಡ ಅವನು ಕೋಣೆಗೆ ಬಂದು ನೋಡಿದಾಗ ಅವಳು ತಲೆ ಬಾಚೋಕೆ ಒದ್ದಾಡ್ತಿದ್ದು ಕಾಣಿಸ್ತಿತ್ತು. ಕನ್ನಡಿಯ ಎದುರಲ್ಲಿದ್ದ ಮೇಕಪ್ ಕಿಟ್, ಹೇರ್ ಸ್ಟೈಲರ್, ಸ್ಟ್ರೈಟ್ನರ್ ಎಲ್ಲದನ್ನ ಅವಳು ಬಳಸಿ ಅವಳು ಸಿಕ್ಕು ಬಿಡಿಸಿ ಕೊನೆಗೆ ರೋಸಿ ಹೋಗಿ ಜೂಡ ಸ್ಟಿಕ್ ಇಂದ ಕೂದಲನ್ನ ತಲೆಯ ಹಿಂಬದಿಯ ಕೆಳಗೆ ಸಿಕ್ಕಿಸಿಕೊಂಡಿದ್ಲು. ಮೇಕಪ್ ಮಾಡ್ಕೊಂಡು ಅವಸರದಲ್ಲಿದ್ದ ಬ್ಯಾಗ್ ಎತ್ಕೊಳ್ಬೇಕಾದ್ರೆ ಹಿಂದಿದ್ದ ಅವನನ್ನ ನೋಡಿ, ಈ ಬ್ಯಾಗ್ ಕೆಳಗೆ ತಗೊಂಡ್ ಬರ್ತೀರಾ, ಮತ್ತೆ ಅವನ ಕೈಗೆ ಬಾಟ್ಲಿನ ಕೊಟ್ಟು ಈ ಬಾಟ್ಲಿನ ತುಂಬಿಸ್ಕೊಂಡ್ ಬರೋದನ್ನ ಮರಿಬೇಡಿ ಅಂತ ಹೇಳಿ ಬಾತ್ರೂಮ್ ಒಳಗೆ ಓಡಿದ್ಲು. ಅವನಿಗೆ ತನಗೂ ಒಬ್ರು ಕೆಲಸ ಹೇಳ್ಬೋದು ಅನ್ನೋದು ಅರ್ಥ ಆಗಿತ್ತು.
ತನಗೆ ಆಕ್ಸಿಡೆಂಟ್ ಆದಾಗಿಂದ ಅವನನ್ನ ಎಲ್ರೂ ಕೂಡ ಕರುಣೆಯಿಂದಾನೇ ನೋಡ್ತಾ ಇದ್ರು. ತನ್ನಿಂದ ಯಾರಿಗೂ ಪ್ರಯೋಜನ ಇಲ್ಲ, ಎಲ್ರೂ ನನ್ನನ್ನ ಕರುಣೆಯಿಂದನೇ ಮಾತಾಡಿಸ್ತಾರೆ ಅನ್ನೋ ನಂಬಿಕೆ ಅವನನ್ನ ಕಾಡ್ತಾ ಇತ್ತು. ಆ ಮೂಢನಂಬಿಕೆ ಸುಳ್ಳು ಅಂತ ಅವಳು ಅವನಿಗೆ ನಿರೂಪಿಸಿದ್ಲು. ಅವಳು ಮೆಟ್ಲಿನಿಂದ ಇಳಿದು ಅವನನ್ನ ಸಮೀಪಿಸ್ತಾ ಇದ್ಲು. ಹಸಿರು ಬಣ್ಣದ ಟಾಪ್, ಅದರ ಕೆಳಗಿದ್ದ ಜೀನ್ಸ್ ಪ್ಲಾಜಾ, ಕಾಲಿನಲ್ಲಿದ್ದಂತಹ ಕಾಲುಂಗುರ ಅವನಿಗೆ ಚೆನ್ನಾಗಿ ಕಾಣಿಸ್ತಿತ್ತು. ಆ ಬೆರಳು ತುಸು ಊದ್ಕೊಂಡಂತೆನೆ ಕಾಣಿಸ್ತಿತ್ತು. ಅವನು ಬಾಯಿನ ತೆಗೆದು ಏನೋ ಹೇಳೋ ಅಷ್ಟರಲ್ಲಿ ಅವಳು ಅವನ ಎದುರು ತಟ್ಟೆಯನ್ನ ಇಟ್ಟಿದ್ಲು. ಬಿಸಿ ಬಿಸಿ ಪರೋಟ ಅವನೆದುರು ಇದ್ರೂನು ಅದು ಎಷ್ಟೆಲ್ಲಾ ರುಚಿಯಾಗಿದೆ ಅಂತ ಅವನಿಗೆ ಗೊತ್ತಾಗಿದ್ ಮಾತ್ರ ಅವಳು ಆನಂದವಾಗಿ ಅದರ ಕುರಿತು ಹೇಳ್ಬೇಕಾದ್ರೆ. ಗೋಲ್ಡನ್ ಕಲರ್ ಪರೋಟದಲ್ಲಿ ಮೇಲೆ ಇರ್ತಾ ಇರೋ ಹಬೆ, ಅಲ್ಲಲ್ಲಿ ದೃಷ್ಟಿ ಬೊಟ್ಟಿನ ಹಾಗೆ ಕಾದಿರುವಂತ ಚುಕ್ಕೆಗಳು, ಮಧ್ಯದಲ್ಲಿ ಕರಗ್ತಾ ಇರೋ ಬೆಣ್ಣೆ. ಮಮ್ಮಿ, ಒಂದಿನ ನಿಮ್ ಕೈಗೆ ಪಕ್ಕಾ ಬೆಳ್ಳಿ ಬಳೆ ಹಾಕಿಸ್ತೀನಿ ನಾನು ಅಂದಾಗ ಅವರ ತಲೆಯಲ್ಲಿ ಇಲ್ದೇ ಇರೋ ಕಿರೀಟ ಇರೋ ತರ ಪ್ರಮೀಳಾ ಆಂಟಿ ನಲಿತಾ ಇದ್ರು. ಅವನು ಅವಳ ಓವರ್ ಡ್ರಾಮನ ನೋಡ್ತಾನೇ ಇದ್ದಾಗ್ಲ ಮನೆಯೊಳಗೆ ಬಂದಂತಹ ವಿನಾಯಕ್ ಮಗ ಅಂತ ಕೂಗಿದ್ದ. ಅತ್ತ ನೋಡಿದ ಇಂದ್ರಿಯಾ, ನಿಮ್ ಫ್ರೆಂಡು ಪಕ್ಕಾ ಟೈಮಿಂಗ್ಸ್ ಕಣ್ರಿ, ನಾನು ಕೈ ತೊಳೆಯೋ ಹೊತ್ತಲ್ಲೇ ಬಂದಿದ್ದಾರೆ, ಎಂಜಾಯ್ ಮಾಡಿ ಅಂತ ಅವಳು ಕೈ ತೊಳೆಯಕ್ಕೆ ಹೋಗಿದ್ಲು. ಟೇಬಲ್ ಮೇಲೆ ಕೂತಿದ್ದ ಅಭಿಯ ನೋಟ ನೇರವಾಗಿ ಸಿಂಕ್ ಕಡೆ ನೆಡುವಷ್ಟರಲ್ಲಿ ಅಡ್ಡಲಾಗಿ ವಿನಾಯಕ್ ಕುಳಿತಿದ್ದ. ಚಿಕ್ಕಪ್ಪ ಬರೋದು ಎಷ್ಟೊತ್ತಿಗೆ ಅವಳು ಕೇಳಿದ್ದಳು. ವಿನಾಯಕ್ಗೆ ಅರ್ಥ ಆಗ್ಲಿಲ್ಲ. ಯಾವ ಚಿಕ್ಕಪ್ಪ, ಯಾರಿಗೆ ಚಿಕ್ಕಪ್ಪ ಅವನು ಕೇಳಿದ್ದ. ವಿನಾಯಕ್ ಮಧ್ಯಾಹ್ನ 3 ಗಂಟೆ ಆಗ್ಬೋದು, ಅಡ್ಗೆನ ಪ್ರಮೀಳಾ ಆಂಟಿನೇ ಮಾಡಿರ್ತಾರೆ, ನೀವು ಸಾಧ್ಯವಾದ್ರೆ ಬೇಗ ಬನ್ನಿ ಅಂತಂದಾಗ ಅವಳು ಸರಿ ಅಂತ ಹೇಳಿ ಆಚೆ ಹೋಗಿದ್ಲು. ಅವಳು ಹೊರಗೆ ಹೋಗೋ ದಿಕ್ಕನ್ನೇ ನೋಡಿ ಅವನು ಬೇಸರ ಮಾಡಿಕೊಂಡಿದ್ದ. 2 ಕ್ಷಣದಲ್ಲಿ ಅವಳು ಮತ್ತೆ ಅವಸರದಲ್ಲೇ ವಾಪಸ್ ಬಂದು ಟೇಬಲ್ ಮೇಲೆ ತುಂಬಿಸಿಟ್ಟಿದ್ದ ನೀರಿನ ಬಾಟಲ್ನ ಎತ್ಕೊಂಡು ಥ್ಯಾಂಕ್ಸ್ ಅಭಿ ಅಂತ ಹೇಳಿ ವಾಪಸ್ ಓಡಿದ್ಲು. ಅವನ ಗಡ್ಡದ ಒಳಗೆ ಸಣ್ಣಗೆ ನಕ್ಕಿದ್ದ. ಆ ನಗು ಕ್ಷಣ ಕೂಡ ಉಳಿದೇ ಇರೋ ರೀತಿ ವಿನಾಯಕ್, ಅವಳು ಹೋಗ್ತಿರೋದು ಕೋರ್ಟ್ಗೆ ಅಂತ ನಿನಗೆ ಗೊತ್ತಾ ಅಂತ ಕೇಳಿ. ಮುಂದುವರಿಯುವುದು. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕೆ ನೀವು ಕಾತರರಾಗಿದ್ರೆ ಲೈಕ್ಸ್ ಮತ್ತೆ ಕಮೆಂಟ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೋಸ್ಕರ ಕಾಯ್ತಿರುವ ನಾನು ನಿಮ್ಮ ಪ್ರೀತಿಯ ನಮಸ್ಕಾವ್ಯ.